ಪ್ರತಾಪು ತಪ್ಪು ಮಾಡಿದ್ದ, ಎಲ್ಲರೂ ತಪ್ಪು ಮಾಡಿದಾರಲ್ಲ. ಈಗ ತಪ್ಪಾದಾಗಲೇ ನಮ್ಗೆ ಗೊತ್ತಾಗುತ್ತೆ ಯಾವುದು ಮಾಡಬೇಕು ಅದು ಬಿಡಬೇಕು. ಇಶಾನಿ ಒಳ್ಳೆ ಟ್ಯಾಲೆಂಟೆಡ್. ಅವ್ರ ವಾಯ್ಸ್ ಅವ್ರು ಹಾಡಿದಾಗ ಆಕ್ಚುಲಿ ಎಷ್ಟೊಂದು ಟೆಲಿಕಾಸ್ಟ್ ಆಗಿಲ್ಲ ಅವ್ರು ಆಡಿರೋದು. ಹೌದು, ಕ್ಯಾಮ್ರಾ ಮುಂದೆ ಎಷ್ಟೊಂದು ಸತಿ ಆಡಿದ್ದಾರೆ, ರ್ಯಾಪ್ ಎಲ್ಲ ಬರ್ದಿದ್ದಾರೆ, ಚೆನ್ನಾಗಿ ಮಾತಾಡ್ತಿದ್ರು. ಒಂದೊಂದು ಸತಿ ಅವ್ರು ಡೌನ್ ಆಗ್ತಿದ್ರು ಯಾವುದೋ ಒಂದು ಚಿಕ್ಕ ಪುಟ್ಟ ವಿಚಾರಕ್ಕೆ. ಬಟ್ ತುಂಬಾ ಟ್ಯಾಲೆಂಟೆಡ್ ಹುಡುಗಿ. ಅವ್ರ ವಾಯ್ಸ್ ಎಲ್ಲ ಆದಮ್ ಇತ್ತು, ಅವ್ರಿಗೆ ಕ್ಲಿಯಾರಿಟಿ ಇತ್ತು. ಬಟ್ ಕನ್ನಡ ಅಂತ ಬಂದಾಗ ಅವ್ರಿಗೆ ಅಷ್ಟು ಕನ್ವೆ ಮಾಡೋಕ್ಕಾಗ್ತಿರ್ಲಿಲ್ಲ. ಅವ್ರ ಮೈಂಡಲ್ಲಿ ಏನಿದೆ ಅದನ್ನ ಕರೆಕ್ಟಾಗಿ ಅವರು ಡೆಲಿವರಿ ಮಾಡೋಕ್ಕಾಗ್ತಿರ್ಲಿಲ್ಲ. ಅದು ಬಿಟ್ಟರೆ ಶಿ ಈಸ್ ವೆರಿ ಗುಡ್. ಅಂದರೆ ನೀವು ಬಿಗ್ ಬಾಸ್ ಮನೆ ಒಳಗೆ ಹೋದಾಗ, ಸೆಕೆಂಡ್ ಟೈಮ್ ಹೋದಾಗ ಡ್ರಾ ಪ್ರತಾಪ್ ಏನೋ ಹೋಗ್ತಾರೆ, ಅದು ನೀವಲ್ಲಿ ಇದ್ರ ಅವಾಗ ಆ ಟೈಮಲ್ಲಿ? ಇದ್ದೆ. ನಾವಿಬ್ರು ಸರ್ಪ್ರೈಸ್ ಕೊಟ್ಟಿದ್ದಲ್ಲ, ಆ ಟೈಮಲ್ಲಿ ಅವ್ರು ಆ ಮಾತು ಹೇಳ್ಬಾರ್ದಾಗಿತ್ತು. ಸೊ ಅವ್ರು ಹೇಳೋ ಪ್ರಕಾರ ಅವ್ರಿಗೆ ಕನ್ನಡ ಗೊತ್ತಿಲ್ಲಲ್ಲ, ಸೊ ಅದು ಮೇ ಬಿ ಆ ವ್ಯಂಗ್ಯವಾಗಿ ಬಂದಿರ್ಬೋದು. ಈಗ ಪ್ರತಾಪು ತಪ್ಪು ಮಾಡಿದ್ದ, ಎಲ್ಲರೂ ತಪ್ಪು ಮಾಡಿದ್ದಾರೆ ಲೈಫಲ್ಲಿ, ನಾವು ತಪ್ಪು ಮಾಡಿದ್ದೀವಿ. ಸೊ ಎಲ್ಲರಿಗೂ ಒಂದೊಂದು ಚಾನ್ಸ್ ಕೊಡಬೇಕು. ಸೊ ಹಾಗೆ ಅವರು ಸ್ವೀಪ್ ಸರ್ ಮನಿ ಗ್ರ್ಯಾಂಡ್ ಫಿನಾಲಲ್ಲಿ ಸಾರಿ ಕೇಳಿದ್ದಾರೆ. ಸೊ ಕ್ಷಮಿಸೋ ಒಂದು ಗುಣ ನಮ್ಮ ಹತ್ರನೂ ಇರಬೇಕು. ಸೊ ಹಾಗಾಗಿ ಎಲ್ಲರೂ ಕ್ಷಮಿಸಿದ್ದಾರೆ ಆಲ್ಮೋಸ್ಟ್ ಇಶಾನಿನ. ಸೊ ಆಗುತ್ತೆ, ತಪ್ಪುಗಳಾಗುತ್ತೆ. ಅದು ತಪ್ಪಾದಾಗಲೇ ನಮ್ಗೆ ಗೊತ್ತಾಗುತ್ತೆ ಯಾವುದು ಮಾಡಬೇಕು ಅದು ಬಿಡಬೇಕು ಅಂತ. ಸೊ ಇಶಾನಿನೂ ಅದನ್ನ ಅರ್ಥ ಮಾಡಿಕೊಂಡು ಹೇಳ್ತಾ ಇದ್ರು ನನಗೆ, ಇಲ್ಲ ಆ ಥರ ಮಾತಾಡಬಾರ್ದಾಗಿತ್ತು, ಯಾವುದೋ ಒಂದು ಫೋರ್ಸಲ್ಲಿ ಹೇಳಿಬಿಟ್ಟೆ ಹಾಗೆ ಹೇಗೆ ಅಂತ. ಸೊ ಪಶ್ಚಾತ್ತಾಪಕ್ಕಿಂತ ಯಾವುದು ಬೇರೆ ಏನಿಲ್ಲ. ಸೊ ಹಾಗಾಗಿ ಆಗತ್ತೆ. ತುಕಾಲಿ ಸಂತೋಷ್ ಇಲ್ಲ ಅಂದರೆ ನಾವು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಜರ್ನಿ ನಮ್ದು ಅಷ್ಟು ನಗ್ನಗ್ತಾ ಇರೋಕ್ಕಾಗ್ತಿರ್ಲಿಲ್ಲ. ಸೊ ನಗೋದೆಲ್ಲ ಇನ್ನೂ ಎಷ್ಟೊಂದು ತೋರಿಸಿಲ್ಲ ಅವರು. ಅದು ತೋರಿಸಿದ್ರೆ ಇನ್ನೂ ತುಕಾಲಿ ಹೈಲೈಟ್ ಆಗ್ತಿದ್ರು. ಮಾತ್ರ ತುಂಬ ನಕ್ಕಿದ್ದೀವಿ ಹರಟೆಕಟ್ಟೆಯಲ್ಲಿ. ಎಷ್ಟು ನಕ್ಕಿದ್ದೀವಿ ಅಂದರೆ ಅದು ಸಿಕ್ಕಾಪಟ್ಟೆ. ಆ್ಯಂಡ್ ಅವ್ರು ತುಂಬ ಸೆನ್ಸ್ ಇದೆ, ಲೈಕ್ ಹೇಗೆ ಕಾಮಿಡಿನ ಒಂದು ನೀಟಾಗಿ ಪ್ರೊಜೆಕ್ಟ್ ಮಾಡಬೇಕು, ಹೇಗೆ ಅವ್ರು ಮಾತಾಡಬೇಕು, ಹೇಗೆ ಡೆಲಿವರಿ ಮಾಡಬೇಕು. ಸೊ ಹಾಗಾಗಿ ಈಸ್ ಅ ವೆರಿ ಟ್ಯಾಲೆಂಟೆಡ್ ಪರ್ಸನ್. ಅವ್ರಿಗೊಂದು ಒಳ್ಳೆ ವೇದಿಕೆ ಸಿಕ್ಕಿತ್ತು, ಅದನ್ನು ತುಂಬ ಚೆನ್ನಾಗಿ ಸದುಪಯೋಗ